ಹಲೋ ಸ್ನೇಹಿತರೆ, ಪ್ರಿಯಾಂಶಿ ದ ಏಂಜಲ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಸ್ನೇಹಿತರೆ, ಪ್ರಿಯಾಂಶಿ ಸ್ಕೂಲಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನು, ರೈಮಿಂಗ್ಸು, ಸ್ಟೋರಿ ಟೆಲ್ಲಿಂಗು, ಹೀಗೆ ತುಂಬ ಪ್ರೋಗ್ರಾಮ್ಸು ಇರುತ್ತೆ. ಅದಕ್ಕೆ ಈಗ ಪ್ರಿಯಾಂಶಿನ ನಾನು ಫ್ಯಾನ್ಸಿ ಡ್ರೆಸ್ಸಲ್ಲಿ ಮತ್ತು ರೈಮಿಂಗ್ಸಲ್ಲಿ ಹಾಕಿದ್ದೀನಿ. ಅದಕ್ಕೆ ಈಗ ಫ್ಯಾನ್ಸಿ ಡ್ರೆಸ್ಸಿಗೆ ಅಂತ ನಾನು ಅವಳಿಗೆ ವಾಟರ್ ಮೆಲನ್ ಮಾಡಬೇಕು ಅಂತ ಇದ್ದೀನಿ. ನಾನೇ ಈಗ ಫ್ಯಾನ್ಸಿ ವಾಟರ್ ಮೆಲನ್ ಡ್ರೆಸ್ನ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ, ನಾನು ಹೇಗೆ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಆಲ್ರೆಡಿ ನಾನು ಈಗ ಸ್ವಲ್ಪ ಮಾಡಿ ಇಟ್ಟಿದ್ದೀನಿ. ಬನ್ನಿ ಹಾಗಿದ್ರೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಬನ್ನಿ. ಇಲ್ಲಿಗೆ ನಾನು ಕಾರ್ಡ್ ಶೀಟನ್ನು ತಗೊಂಡು ಬಂದಿದ್ದೀನಿ. ಇದರಲ್ಲಿ ರೆಡ್ ಕಲರು ಮತ್ತು ಗ್ರೀನ್ ಕಲರು ದಪ್ಪ ಥಿಕ್ಕಾಗಿರೋ ಕಾರ್ಡ್ಬೋರ್ಡ್ನ ತೊಗೊಂಡಿದ್ದೀನಿ. ಮತ್ತು ವೈಟ್ ಕಲರ್ ಕಾರ್ಡ್ಬೋರ್ಡ್ ಇರುವಂಥದ್ದು, ಅದು ಕಡಿಮೆ ರೇಟ್ ಇತ್ತು. ಇದರಲ್ಲಿ ನಾನೀಗ ತುಂಬ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟು ಈಗ ವಾಟರ್ ಮೆಲನ್ನ ಇದನ್ನು ರೆಡಿ ಮಾಡಿದ್ದೀನಿ. ಇಲ್ಲಿಗೆ ಫಸ್ಟು ಟ್ರಯಾಂಗಲಲ್ಲಿ ಪೇಪರ್ನ ಕಟ್ ಮಾಡಿಕೊಂಡು ಅದ್ರ ಮೇಲೆ ಕಾರ್ಡ್ ಶೀಟನ್ನು ಅಂಟಿಸಿದ್ದೀನಿ. ಇಲ್ಲಿಗ ಗಮ್ ಹಾಕಿಬಿಟ್ಟು ಅದ್ರ ಮೇಲೆ 2 ಕಣ್ಣು ಅಂತ ನಾನು ವೈಟ್ ಕಾರ್ಡ್ ಶೀಟ್ನ ಕಟ್ ಮಾಡಿ, ಬ್ಲ್ಯಾಕ್ ಇದೆಯಲ್ಲ ಕಣ್ಣಿಗೆ, ಅದನ್ನು ಕೈಯಿಂದನೇ ನಾನು ಸ್ಕೆಚ್ ಪೆನ್ನಲ್ಲಿ ಮಾಡಿರುವಂಥದ್ದು. ಹಾಗೆಯೇ ಇಲ್ಲಿಗೆ ನಾನೀಗ ಬ್ಲ್ಯಾಕ್ ಕಲರ್ ಕಲ್ಲಂಗಡಿ ಹಣ್ಣಿನ ಬೀಜ ಅಂತ ಕೈಯಿಂದನೇ ಬಿಡಿಸ್ತಾ ಇದ್ದೀನಿ. ಇದಕ್ಕೀಗ ಕಾರ್ಡ್ ಶೀಟಲ್ಲಿ ನಾನೀಗ ಗಮ್ ಹಾಕಿ ಅಂಟಿಸಿಟ್ಟು ನಾನು ಕೆಳಗಡೆ ರೌಂಡಾಗಿ ವೈಟ್ ಮತ್ತು ಗ್ರೀನ್ ಕಲರ್ ಶೀಟ್ನ ಸಣ್ಣ 1-2 ಇಂಚ್ ಗ್ಯಾಪಲ್ಲಿ ರೌಂಡಾಗಿ ಸೈಡಿಗೆ ಮಾತ್ರ ಕಟ್ ಮಾಡಿ ಅಂಟಿಸಿದ್ದೀನಿ. ಒಂದು ದಿನ ಆಗಲ್ಲ ಇದು. ಒನ್ ಟೈಮಿಗೆ ಫುಲ್ ಚಿತ್ರ ಕೆಳಗಡೆ ಕಟ್ ಮಾಡಿ ಗ್ರೀನ್ ಕಲರು ವೈಟ್ ಕಲರ್ ರೌಂಡಾಗಿ ಕಟ್ ಮಾಡಿ ಶೇಪ್ ಕೊಡಬೇಕಾಗಿರೋದ್ರಿಂದ ಒನ್ ಡೇನ ಎಲ್ಲ ಗಮ್ ಹಚ್ಚಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಈಗ ಇಷ್ಟೀಗ ರೆಡಿಯಾಗಿದೆ, ನೀವು ಚಿತ್ರದಲ್ಲಿ ನೋಡ್ತಾ ಇರೋ ಹಾಗೆ. ಇದಕ್ಕೆ ಕ್ಯಾಪ್ ರೆಡಿ ಮಾಡಬೇಕು. ಕ್ಯಾಪ್ನು ನಾನು ರೆಡಿ ಮಾಡಿದ್ದೀನಿ. ರಟ್ ಬೋರ್ಡ್ ತಗೊಂಡು ಅದನ್ನು ರೌಂಡಾಗಿ ಕಟ್ ಮಾಡಿ ಪಿನ್ ಹಾಕಿದ್ದೀನಿ. ಮತ್ತು ಸೈಡಿಗೆಲ್ಲ ನಾನು ಎಲೆ ಥರ ಗ್ರೀನ್ ಕಾರ್ಡ್ ಶೀಟ್ ಇತ್ತಲ್ಲ, ಅದನ್ನು ಎಲೆ ಥರ ಕಟ್ ಮಾಡಿಬಿಟ್ಟು ಇಲ್ಲಿಗ ಅಂಟಿಸಿದ್ದೀನಿ. ಮಿಡ್ಲಲ್ಲಿ ವಾಟರ್ ಮೆಲನ್ ಶೇಪ್ ಕೊಟ್ಬಿಟ್ಟು ಮತ್ತು ಪುನಃ ಅಲ್ಲೇ ಅಂಟಿಸಿದ್ದೀನಿ. ಇದು ಎದುರಿಗೆ ಬರುತ್ತೆ. ಈ ರೀತಿ ತಲೆಗೆ ಕ್ರೌನನ್ನು ರೆಡಿ ಮಾಡಿದ್ದೀನಿ. ಆ್ಯಕ್ಚುಲಿ ಇದನ್ನು ಮಾಡಬೇಕಂದ್ರೆ 2 ಡೇಸ್ ಆಗುತ್ತೆ. 1 ಡೇ ನಿಮಗೆ ಗಮ್ ಅಂಟಿಸ್ಕೋಬೇಕಲ್ಲ, ಅದಕ್ಕೆ. ಹಾಗೆಯೇ ಈಗ 1 ಡೇ ಆಗಿದೆ. ಇದಕ್ಕೆ ಹಿಂದುಗಡೆ ನಾನೀಗ ಇನ್ನೊಂದು ದಾರ ಥರ ಬಟ್ಟೆಯಲ್ಲೇ ಹೊಲಿದು ಗಮ್ ಹಾಕಿ ಅಂಟಿಸಿದ್ದೀನಿ. ಅದ್ರ ಮೇಲೆ ಇನ್ನೊಂದು ಕಾರ್ಡ್ಬೋರ್ಡ್ನ ಗ್ರೀನ್ ಕಲರ್ ಕಾರ್ಡ್ಬೋರ್ಡ್ನ ಅಂಟಿಸಿದ್ದೀನಿ. ಬಟ್ಟೆ ಅದ್ರ ಒಳಗೆ ಇದೆ. ಅದನ್ನು ಹಿಂದ್ಗಡೆ ಕಟ್ಟಲಿಕ್ಕೆ ಮತ್ತು ಮೇಲ್ಗಡೆ ಕಟ್ಟಲಿಕ್ಕೆ ಅಂತ ಮಾಡಿರುವಂಥದ್ದು. ನಾವು ಬ್ಯಾಕ್ ಸೈಡ್ ನೋಡಿದಾಗ ಆ ಬಟ್ಟೆ ಅಂಟಿಸಿದ್ದು ಕಾಣಲ್ಲ, ಅದ್ರ ಒಳಗಡೆ ಕಾರ್ಡ್ ಶೀಟ್ ಬಂದಿರೋದ್ರಿಂದ. ಈಗ ಇನ್ನೇನು ಪ್ರಿಯಾಂಶಿ ಸ್ಕೂಲಿಗೆ ಹೋಗೋ ಟೈಮ್ ಬಂದಾಯಿತು. ಇವತ್ತು ಫ್ಯಾನ್ಸಿ ಡ್ರೆಸ್ ಇರೋದ್ರಿಂದ ಈಗ ನಾನು ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಪೇರೆಂಟ್ಸಿಗೆ ಕರ್ಕೊಂಡು ಹೋಗಬೇಕು ಅನ್ನೋದ್ರಿಂದ ಇಲ್ಲಿ ರೆಡಿಯಾಗಿದ್ದೀವಿ. ಫಂಕ್ಷನ್ಗೆ ಈ ರೀತಿ ಹೊಸದಾಗಿ ಈ ಸ್ಟೇಜನ್ನು ರೆಡಿ ಮಾಡಿದ್ದಾರೆ. ಮೊದಲು ಸೈಡಲ್ಲಿ ಇದ್ದಿತ್ತು, ಈಗ ಎಂಟ್ರೆನ್ಸಲ್ಲೇ ಈ ರೀತಿ ಸ್ಟೇಜು ನೀವು ನೋಡ್ಬೋದು. LKG ಅವರಿಗೆ ಫ್ರೂಟ್ಸ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ಹಾಗೆ UKG ಅವರಿಗೆ ಫ್ಲವರ್ ಕಾಂಪಿಟೇಷನ್ ಇರೋದ್ರಿಂದ ಇದು ಬಂದುಬಿಟ್ಟು UKG ಅವ್ರದ್ದು ಫ್ಲವರ್
ಕಾಂಪಿಟೇಷನ್ ಫ್ಯಾನ್ಸಿ ಡ್ರೆಸ್ಸಲ್ಲಿ ಫೋಟೋಸು. ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ವಿ. ಇದು ಬಂದುಬಿಟ್ಟು ಅವ್ರ ಕ್ಲಾಸ್ LKG ಕ್ಲಾಸ್ ಪ್ರಿಯಾಂಶಿ ಕ್ಲಾಸಲ್ಲಿ ಎಲ್ಲ ಮಕ್ಕಳು ರೆಡಿಯಾಗಿ ಬಂದಿರುವಂಥದ್ದು ಫ್ರೂಟ್ಸ್ ಥೀಮಲ್ಲಿ. ಸ್ನೇಹಿತರೆ, ಇನ್ನೇನೀಗ ಮನೆಗೆ ಬಂದ್ವಿ ನಾವು. ಪ್ರಿಯಾಂಶಿ ಏನು ಪಾರ್ಟಿಸಿಪೇಟ್ ಮಾಡಿದ್ಲಲ್ಲ ಆ ಪ್ರೋಗ್ರಾಮ್ನಷ್ಟೇ ಅಟೆಂಡ್ ಮಾಡಿ ಮತ್ತೆ ಮನೆಗೆ ಬಂದ್ವಿ. ಅಲ್ಲಿ ತುಂಬ ಮಕ್ಕಳದು ಇನ್ನೂ ಪ್ರೋಗ್ರಾಮ್ಸ್ ಇದ್ದಿತ್ತು, ಆದರೆ ತುಂಬ ಲೇಟ್ ಆಗುತ್ತೆ ಅಂದ್ಕೊಂಡು ಹಾಗೆ ಬೇಗ ಮನೆಗೆ ಬಂದುಬಿಟ್ವಿ. ಇನ್ನು 2-3 ದಿನ ಒಂದಲ್ಲ ಒಂದು ಫಂಕ್ಷನ್ ಇದ್ದೇ ಇದೆ. ಅದಕ್ಕೆ ಪ್ರಿಯಾಂಶಿ ಇದ್ದದ್ದು ಫಂಕ್ಷನಿಗಷ್ಟೇ ನಾನೀಗ ಅವಳಿಗೆ ಅಟೆಂಡ್ ಮಾಡಲಿಕ್ಕೆ ಹೋಗಿದ್ದೆ ನಾನು. ಇನ್ನು ಡ್ಯಾನ್ಸ್ ಪ್ರೋಗ್ರಾಮ್ಸು, ಸ್ಪೋರ್ಟ್ಸು, ಹೀಗೆ ತುಂಬ ಪ್ರೋಗ್ರಾಮ್ಸ್ ಇದೆ. ಈಗ ಪ್ರಿಯಾಂಶಿ ಮೊದಲು ಸ್ಟಾರ್ಟಿಂಗಲ್ಲಿ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದು. ಅವಳಿಗೆ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಮತ್ತೆ ಅವಳು ಇಂಟ್ರೆಸ್ಟ್ ತೋರಿಸಲಿಲ್ಲ. ಅದಕ್ಕೆ ಮತ್ತೆ ನಾವು ಅವಳಿಗೆ ಕ್ಯಾನ್ಸಲ್ ಮಾಡಿಬಿಟ್ಟು ಫ್ಯಾನ್ಸಿ ಡ್ರೆಸ್ಸಿಗೆ ಮತ್ತು ರೈಮಿಂಗ್ಸಿಗೆ ಹಾಕಿದ್ದಾಗಿತ್ತು. ಇನ್ನು ಈಗ ದೊಡ್ಡ ಮಕ್ಕಳದು ಎಲ್ಲ ನಡೀತಾ ಇರುತ್ತೆ. ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋನ ತುಂಬ ಲಾಂಗ್ ಮಾಡಿದೆ, ಶಾರ್ಟಾಗಿ ಏನು ವಿಷಯ ಇದೆಯಲ್ಲ ಅದಷ್ಟೇ ಹೇಳಲಿಕ್ಕೆ ನಾನು ನಿಮಗೆ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ, ಇದ್ರ ಜೊತೆಗೆ ನಾನು ಬೇರೆ ಮಕ್ಕಳೆಲ್ಲ ಯಾವ ರೀತಿ ಫ್ಯಾನ್ಸಿ ಡ್ರೆಸ್ಸಿಗೆ ರೆಡಿಯಾಗಿದ್ರು ಅಂತ ಫೋಟೋಸ್ನ ಹಾಕಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.